ತಾಕತ್ತಿದ್ರೆ ರಾಜೀನಾಮೆಯನ್ನು ಕೊಟ್ಟು ಆ ನಂತರದಲ್ಲಿ ಎಲೆಕ್ಷನ್ ಫೇಸ್ ಮಾಡೋಣ ತಾಕತ್ತಿದೆಯಾ ಅಂತ ಶಿವಾನಂದ ಪಾಟೀಲ್ರಿಗೆ ಒಂದು ಕಡೆ ಯತ್ನಾಳರು ಸವಾಲನ್ನು ಹಾಕಿದರು. ಆ ಸವಾಲಿಗೆ ಇವತ್ತು ಶಿವಾನಂದ ಪಾಟೀಲ್ ಏನು ಮಾಡಿದ್ದಾರೆ, ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಪತ್ರವನ್ನು ಸಭಾಪತಿಗಳಿಗೆ ಸಲ್ಲಿಸಿದ್ದಾರೆ. ಅಂದರೆ ಒಂದು ಕ್ಲಾಸನ್ನು ಮಾಡ್ತಾರಲ್ಲಿ. ಈ ಒಂದು ರಾಜೀನಾಮೆ ಪತ್ರವನ್ನು ಒಂದು ವೇಳೆ ಯತ್ನಾಳರು ಕೂಡ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಅಂಗೀಕರಿಸಿ ಅಂತೇಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆಯಲ್ಲಿ ಈ ಷರತ್ತನ್ನು ಅವರು ಹಾಕಿದರು. ಅವರು ಕೊಟ್ಟಾಗ ಮಾತ್ರ ಇದಕ್ಕೆ ಯತ್ನಾಳರು ರಾಜೀನಾಮೆ ಕೊಡಬೇಕು, ಆಗ ನಾನು ವಿಜಯಪುರದಲ್ಲಿ ಬೇಕೋ ಇನ್ನೆಲ್ಲಿ ಬೇಕೋ ಎಲೆಕ್ಷನ್ ಫೇಸ್ ಮಾಡ್ತೀನಿ ನಾನು ಅಂತ ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಇದನ್ನು ಉಲ್ಲೇಖ ಮಾಡಿದ್ದಾರೆ ಕೂಡ. ಸೊ ಹಾಗಾಗಿ ಶುಕ್ರವಾರದ ಒಳಗಡೆ ರಾಜೀನಾಮೆ ಕೊಡಬೇಕು ಅಂತ ಸವಾಲಿತ್ತು. ಈ ಸವಾಲನ್ನು ಸ್ವೀಕರಿಸಿ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡಲಿ ಅವರು, ನಾನೇ ಅವರ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂತ ಸವಾಲಿತ್ತು. ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ರಾಜೀನಾಮೆಯನ್ನು ಸ್ವೀಕರಿಸಕ್ಕೆ ಬರಲ್ಲ ಅಂತ ಆಲ್ರೆಡಿ ಖಾದರ್ ಅವರು ಹೇಳಿಯಾಗಿದೆ. ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುನಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಯಿಗಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪ ಕೊಟ್ಟಿದ್ದಾರೆ, ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೆ ಗುಂಡಾಗಿರಿ ಧಮಕಿ ಹಿಂದೂ ಸವಾಲು ಹಾಕಿಲ್ಲ. ಸವಾಲು ಹಾಕಿದರೆ 6 ಸರ್ತಿ ಶಾಸಕನಾಗ್ತಿದ್ದಿಲ್ಲ, 2 ಸರ್ತಿ ಸೋಲ್ತಿರ್ಲಿಲ್ಲ. ಆದರೆ ನಾನು ಸವಾಲು ಹಾಕಿಲ್ಲ. ಸವಾಲು ಹಾಕಿದವರು ಯತ್ನಾಳವರು. ಅದಕ್ಕೆ ನನಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. ಇವತ್ತು ವೈಯಕ್ತಿಕ ತೇಜೋವಧೆ ಮಾಡಲಿ ಅಥವಾ ವೈಯಕ್ತಿಕ ಆರೋಪ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಇವತ್ತು ನನ್ನ ತಂದೆ ತಾಯಿ ಬಗ್ಗೆ ಅವ್ರು ಮಾತನಾಡ್ತಾರಂದರೆ ಆ ಸವಾಲನ್ನು ನಾನು ರಾಜಕೀಯಗೋಸ್ಕರ ಸ್ವೀಕಾರ ಮಾಡ್ತಾ ಇಲ್ಲ, ನಾನು ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ಸ್ವೀಕಾರ ಮಾಡ್ತಾ ಇದ್ದೆ. ಇವನು ತಪ್ಪು ಮಾಡಿದಾಗ ಅವರೇ ನನ್ನ ಮನೆಗೆ ಬಂದು ಕಿಸಿಂದ ಅವ್ನು ತಪ್ಪು ಮಾಡಿದ್ದಾನೆ, ನೀನೇನು ಅವನ ಬಗ್ಗೆ ಕೆಡಿಸ್ಕೋಬೇಡ ಅಂಥೇಳಿ ವಿನಂತಿ ಮಾಡ್ಕೊಳ್ತಿದ್ದೆ. ಅವ್ರಿಗೆ ಮರ್ಯಾದೆ ಕೊಟ್ಟು ಇವ್ರಿಗೂ ಮರ್ಯಾದೆ ಕೊಟ್ಟಿದ್ದೀನಿ ನಾನು ಇಲ್ಲಿವರೆಗೆ. ಆದರೆ ಇವತ್ತು ಅವ್ರು ನನ್ನ ತಂದೆ ತಾಯಿವರೆಗೆ ಬಂದಿದ್ದಾರೆ. ಈ ಸವಾಲು ಅನ್ಸ್ ಶ್ರೀ ಶಿವಾನಂದ ಪಾಟೀಲ್ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಅವರ ವಿರುದ್ಧ ಉಪಚುನಾವಣೆ ಸ್ಪರ್ಧಿಸಲು ಕರ್ನಾಟಕ ವಿಧಾನಸಭೆಗೆ ಷರತ್ತುಬದ್ಧ ರಾಜೀನಾಮೆ ನೀಡಲು ಬಯಸಿದರು. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದುವರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಹಾಗೂ ರಾಜೀನಾಮೆ ಸಲ್ಲಿಸುವ ಕುರಿತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಮತ್ತು ಶ್ರೀ ಯತ್ನಾಳ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವನ್ ಪಾಟೀಲ್ಗೆ ತಿಳಿಸಿದ್ದೇನೆ.